ಸರ್, ನನಗೆ ವಿತೌಟ್ ಕೆಮಿಕಲ್ಸ್ ಬೇಕು, ಎಲ್ಲ ಆರ್ಗ್ಯಾನಿಕ್ ಪದಾರ್ಥ ಇದೆ. ತುಪ್ಪ ನೋಡಿದ್ದಿದೆ, ಇದು ನಮ್ಮ ಇವತ್ತು ನರೇಂದ್ರ ಮೋದಿಯವರ ಹುಟ್ಟುಹಬ್ಬ. ನಾವು ಭಾಳ ವಿಜೃಂಭಣೆಯಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ BJP ಕಾರ್ಯಕರ್ತರು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಸ್ವದೇಶಿ ಮಾರುಕಟ್ಟೆಗಳಿಗೆ, ಸ್ವದೇಶಿ ಉತ್ಪನ್ನಗಳಿಗೆ ಆತ್ಮನಿರ್ಭರ ಭಾರತವಾಗಬೇಕು ಅನ್ನೋ ಒಂದು ಕಲ್ಪನೆ ಮೇರೆಗೆ ನಮಗೆಲ್ಲ ಕರೆ ಕೊಟ್ಟಿದ್ದರು. ಇವತ್ತು ಈ ಏನು ನಮ್ಮ ಹಿಂದೆ ಕಾಣ್ತಾ ಇರೋಂಥ ಮೂಡ ಮಾರುಕಟ್ಟೆ ಇದೆ, ಇದು ಸುಮಾರು 2 ದಶಕದಿಂದ ಪಾಳು ಬಿದ್ದಿತ್ತು. ನಿನ್ನೆ ನಮ್ಮ ಕಾರ್ಯಕರ್ತರೆಲ್ಲ ಒಂದು ಮೋದಿಯವರ ಹುಟ್ಟುಹಬ್ಬಕ್ಕೆ ಶ್ರಮದಾನ ಮಾಡಬೇಕು, ಮೋದಿಯವ್ರ ಕರೆ ನೀಡಿರೋಂಗೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ತೊಡಗಬೇಕು ಅಂತೇಳಿ ನಿನ್ನೆ ಪೌರ ಕಾರ್ಮಿಕರಿಗೆ ರಜಾ ಇತ್ತು. ಅವರ ಕೆಲಸವನ್ನು ನಾವೇ ಇವತ್ತು ಮಾಡಿ ನೋಡೋಣ, ಅವರ ಶ್ರಮನೂ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗಲಿ ಅಂತ ಹೇಳಿ ನಾವೇ ಸೇರಿ ಈ ಒಂದು ಇಡೀ ಕಟ್ಟಡವನ್ನು ಸ್ವಚ್ಛ ಮಾಡಿ, ಇಲ್ಲಿ ಪಾಳು ಬೀಳ್ತಾಯಿತ್ತು, ಸುಮಾರು ಅನೈತಿಕ ಚಟುವಟಿಕೆಗಳು ತಾಣ ಆಗಿತ್ತು. ಇಲ್ಲಿಗೆ ನಾವು ವರ್ತಕರನ್ನ ಕರ್ಕೊಂಬಂದು ಇಲ್ಲಿ ವ್ಯಾಪಾರ ಮಾಡಬೇಕು ಅಂತ ಮನೆ ಒಲಿಸಿ, ಅದ್ರ ಜೊತೆ ಅನೇಕ ಸ್ವದೇಶಿ ಉತ್ಪನ್ನಗಳನ್ನ ಕೂಡ ಇಲ್ಲಿ ಒಂದು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಇವತ್ತು ಜನರ ಪ್ರತಿಕ್ರಿಯೆ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಸುತ್ತಮುತ್ತ ಅಧಿಕಾರಿಗಳು ಕೂಡ ಭಾಳ ಪ್ರಶಂಸೆ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ನಮ್ಮ ಮೈಸೂರು ಮಹಾರಾಜರು, ಲೋಕಸಭಾ ಸಂಸದರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಅವರು ಕೂಡ ಭಾಳ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಹಾಗಾಗಿ ಮೋದಿಯವರ ಜನ್ಮದಿನ, ಅನೇಕ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ನಡೀತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂಡ ವಿಶೇಷವಾಗಿ ಇವತ್ತು ಪ್ರಾರಂಭ ಆಗಿ ಇನ್ನು 15 ದಿನಗಳ ಕಾಲ ಹೀಗೆ ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಾವು ಸೇವಾ ಚಟುವಟಿಕೆ ಮಾಡಿದ್ವಿ. ಸದ್ಯಕ್ಕೆ ನಾವು ವಾರಕ್ಕೆ 1 ದಿನ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮೂಲತಃ ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಸ್ಟಾಲ್ ಹಾಕಿ ಇವತ್ತು ಮಾಡಿದ್ದೀವಿ. ನಾವು ಯಾರು ಅಂದರೆ ಇದೇ ವ್ಯಾಪಾರದಲ್ಲಿರೋವಂಥವ್ರಲ್ಲ. ಆದರೆ ಇವತ್ತು ನನಗೆ ತಿಳಿದಂಗೆ ಒಂದು 5 ಜನ ನಾಳೆಯಿಂದ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ತುಂಬ ಪಾರ್ಕಿಂಗ್ ಜಾಗ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಮೇನ್ ರೋಡಲ್ಲಿ ಅಲ್ಲಿ ಇಲ್ಲಿ ಗಾಡಿ ಹಾಕ್ಕೊಂಡು ಅಲ್ಲಿ ಅಡಚಣೆ ಮಾಡೋ ಬದಲು ಇಲ್ಲಿ ಮಾರುಕಟ್ಟೆ ಸರ್ಕಾರಿ ದುಡ್ಡಲ್ಲಿ ಕಟ್ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ಎಲ್ಲ ವರ್ತಕರು ಇಲ್ಲಿ ವ್ಯಾಪಾರ ಮಾಡಿದ್ರೆ ವಾಹನ ಅಡಚಣೆ ಆಗಲ್ಲ, ಯಾವುದೇ ರೀತಿ ಅಸೌಕರ್ಯ ಆಗಲ್ಲ, ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ನಿತ್ಯ ಇಲ್ಲಿ ಬಂದು ವ್ಯಾಪಾರ ಮಾಡಬೇಕು, ಅಧಿಕಾರಿಗಳು ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ರೈತರು ಉಪಯೋಗಿಸ್ಕೋಬೇಕು, ಯಾಕೆ ಇದು ಮಾಡಿರೋದೇ ಅವ್ರಿಗೆ. ನಾವು ಇವತ್ತೊಂದು ಸ್ವಚ್ಛತೆ ಮಾಡಿ ಎಲ್ಲರೂ ಜೊತೆಗೂಡಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ನಮ್ಗೆ ಆಶಾಭಾವನೆ ಇದೆ, ಇದು ಮುಂದುವರೆದು ಒಂದು ಒಳ್ಳೆಯ ವಾತಾವರಣ ಈ ಭಾಗದಲ್ಲಿ ಆಗುತ್ತೆ ಅಂತ ವಿಶ್ವಾಸ ಇದೆ.